ಪಕ್ಷ ಅಂತ ನಮ್ಮ ರೈತರಿಗೆ ಹಣೆ ಪಟ್ಟಿ ಕಟ್ಟಿ ನಮ್ಗೆ ಅವಮಾನ ಮಾಡಬೇಡಿ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಅಷ್ಟೇನೆ, ನಮ್ಮ ಪರ ಇರೋರೇ ಆಗ್ಲಿ ವಿರೋಧ ಇರೋರೇ ಆಗ್ಲಿ, ದಯವಿಟ್ಟು ಜಮೀನು ಉಳಿಸ್ಕೊಳ್ಳಿ. ಇವತ್ತು ನೋಡ್ಬೇಡಿ, ನಿಮ್ಮ ಮಕ್ಳು ಮೊಮ್ಮಕ್ಕಳು ಮುಂದಕ್ಕೆ ಯೋಚನೆ ಮಾಡಿ. ಎಲ್ಲರೂ ಜಮೀನು ಉಳಿಸ್ಕೊಳ್ಳೋಣ. ನಾನು ಎಲ್ಲರೂ ಮುಂದೆ ಕೇಳ್ಕೊತೀನಿ, ಮತ್ತೊಂದ್ಸರಿ ಕೇಳ್ಕೊತಾ ಇದೀನಿ, ನಮ್ಮ ಪರವಾಗಿ ನಾವು ಇವತ್ತು ಸೇರ್ಕೊಂಡೆ ಕೇಳ್ತೀನಿ, ದಯವಿಟ್ಟು ನಮ್ಮ ಜಮೀನ ಉಳಿಸ್ಕೊಳ್ಳಿ. ನಮ್ಗೆ ಇಲ್ಲಿ ಬಾಳಕ್ಕಂತೂ ಒಂದು ಅವಕಾಶ ಕೊಡಿ. ನಾವು ಅಷ್ಟು ಕಷ್ಟದಿಂದ ನೊಂದು 1.5 ವರ್ಷದಿಂದ ಇಲ್ಲಿ ಕೂತ್ಕೊಂಡ್ಬಿಟ್ಟಿದೀವಣ್ಣ ರೋಡಲ್ಲಿ. ದಯವಿಟ್ಟು ಅಣ್ಣ ನಿಮ್ ಕೈ ಮುಗಿತೀನಣ್ಣ, ಎಲ್ರಿಗೋಸ್ಕರ ಕೇಳ್ಕೊತಾ ಇದೀನಿ. ನಮ್ಮ ಜಯಕ್ಕ ಮಾತಾಡ್ತಾರೆ, ದಯಮಾಡಿ ಇವೆಲ್ಲ ಆಲಿಸ್ಬೇಕು. ಇವಾಗ ಕುಮಾರಣ್ಣವ್ರನ್ನ ನಾವು ದಯವಿಟ್ಟು ಕೇಳ್ಕೊಂಡು ನಮ್ಮ ಮಕ್ಕಳಿಗೆ ಉಳಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ, ಬೇಡ್ಕೊತಾ ಇದ್ದೀವಿ. ಇವತ್ತು ಎಲ್ಲರೂ ಬಂದವರು ನಮ್ಮ ರೈತರುಗಳು, ಅವರು ಬಂದು ರೈತರ ಹತ್ರ ನಮ್ಮ ಹತ್ರ ಬಂದು ಕ್ಷಮೆ ಕೇಳಿ ನಾವು ಅಲ್ಲಿಂದ ಮಾತಾಡ್ತಾವ್ರಲ್ಲ ಅವ್ರನ್ನೆಲ್ಲ ಬಂದು ಇಲ್ಲಿ ದಯವಿಟ್ಟು ಕೇಳ್ಬಂದ್ರಿ. ನಾವು ಮನೆ ತಾವು ಅಲ್ಲಿ ಇಲ್ಲಿ ಬೈಬೇಡ್ರಿ ನಮ್ಮನ್ನ. ನಾವು ಬಂದು ಇಲ್ಲಿ 1.5 ವರ್ಷದಿಂದ ಕಾಯ್ಕೊಂಡು ಕೂತಿದ್ದೀವಿ, ಅನ್ನ ತಿನ್ಕೊಂಡು ಬೀದಿಲಿ ರೈತರುಗಳಿಗೆ ಅನ್ನ ಹಾಕೊಂಡು. ನಾವು ಯಾರ ಹತ್ರನೂ ಕೈ ಚಾಚಿ ನಾವು ಅವ್ರಿಗೆ ಅನ್ನ ಕೊಡ್ತಾ ಇಲ್ಲ. ನಾವು ನಮ್ಮ ಸ್ವಾಗತದಿಂದ ನಮ್ಮ ಇದರಿಂದ ನಾವು ಅನ್ನ ಹಾಕೊಂಡು ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ಭೂಮಿ ಉಳಿಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಅಂತ ಕೂತಿದ್ದೀವಿ ನಾವು ಬೀದಿಲಿ. ನಾವು ಯಾರ ಕಡೆಯಿಂದನೂ ಸಪೋರ್ಟ್ ಆಗಿ ನಾವು ಕೂತಿಲ್ಲ. ಇವತ್ತು ನಮ್ಮ ತರವಾಗೆ ಬಂದು ಅವರು ದಯವಿಟ್ಟು ನಮಗೆ ಸ್ವಾಗತ ನೀಡಕ್ಕೆ ಬಂದವ್ರೆ. ಎಲ್ಲರೂ ನೀವು ದಯವಿಟ್ಟು ಕೇಳ್ಕೋಬೇಕು. ಇವತ್ತು ನಮ್ಮ ರೈತರುಗಳು ಅಲ್ಲ ಹೊರಗೊಂದು ಏನು ಮಾತಾಡೋದೇನಿಲ್ಲ, ಬೈದಕ್ಕೆ ಬಂದ್ಬಿಟ್ಟಿದ್ದೀವಿ. ಇವತ್ತು ಅಣ್ಣನ ಎಲ್ಲಾರನ್ನೂ ಕೇಳ್ಕೊಡ್ರಿ. ನಾವು ಹಿಂಗೆ ಎಷ್ಟು ದಿನ ಅಂತ ಕೂತ್ಕೊಳ್ಳೋಣ ಬೀದಿಲಿ, ದನ ಕರ ನಮ್ಮ ಬದುಕು ಬಾಳು ನಮ್ಮ ಎಲ್ಲ ಬಿಟ್ಟು ನಾವು ಬಂದು ಇವತ್ತು ಕೂತಿದ್ದೀವಿ. ನಾವೆಲ್ಲ ಬೆಳೆ ಬೆಳ್ಕೊಂಡು ನಾವೇನಾದ್ರು ಬಯಲು ಭೂಮಿಯನ್ನು ಬಿಟ್ಕೊಂಡಿದೀವ? ನಾವೆಲ್ಲ ಭೂಮಿ ಎಲ್ಲ ಒಪ್ಪ ಮಾಡ್ಕೊಂಡು ನಾವು ಭೂಮಿಲಿ ಬೆಳೆ ಬೆಳ್ಕೊಂಡು ನಾವು ಕೂತಿದ್ದೀವಿ. ಇವತ್ತು ನಮ್ಮನ್ನ ಆಡ್ಕೊತಾವ್ರಿ. ಇವತ್ತು ನಾವು ಇಷ್ಟು ಮಾತಾಡಿ ಕೇಳ್ಕೊತಾ ಇದ್ದೀನಿ, ಅಷ್ಟು ಬಿಟ್ಟಿದ್ದು ಏನಿಲ್ಲ. ನಮ್ಮ ಭೂಮಿ ಉಳಿಸ್ಕೊಳಕ್ ಬಂದಿದ್ದೀವಿ ಅಷ್ಟೇ. ರೈತರು ಬಂದ್ರಿಗೆ ನಾನು ಏನು ಹೇಳೋದು ಅಂದ್ರೆ, ಇವತ್ತು ರಾಜಕೀಯ ಮಕ್ಕಳು ರಾಜಕೀಯ ಹೋಯ್ತಾ ಇರ್ತಾರೆ. ಇವತ್ತು ಇಂಜಿನಿಯರೇ ಆಗ್ಬೇಕು ಅಂತಾರೆ, ಡಾಕ್ಟರ್ ಮಕ್ಕಳುಗಳು ಡಾಕ್ಟರೇ ಆಗ್ಬೇಕು ಅಂತಾರೆ. ನಾವು ರೈತರು ಒಕ್ಕಲುತನ ಮಾಡ್ತಾ ಇದೀವಿ ತಾನೆ, ನಮ್ಮ ಮಕ್ಳನ್ನ ರೈತರಾಗಿ ಇರಾಕ್ ಬಿಡ್ರಿ. ಯಾಕೆ ನಮ್ಮ ಮಕ್ಳುಗಳನ್ನೆಲ್ಲ ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀರಿ? ರೈತರಿಗೆ ಯಾಕೆ ನೀವು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ? ಇವತ್ತು ನಾವು ಸ್ವಲ್ಪ ಭೂಮಿ ಮಡಿಕೊಂಡಿರೋದು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ತರ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಬೋದಾ ಇದ್ದೀನಿ. ಇವತ್ತು ನಾನು ಇನ್ನೊಂದು ರಾಜಕೀಯವಾಗಿ ನಾನು ಏನು ಮಾತಾಡ್ತಾ ಇಲ್ಲ. ನಾನು ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ಅವತ್ತು ರೆಡ್ ಜೋನ್ ಮಾಡೋದಕ್ಕೆ ಇವತ್ತು ನಾವು ಮುಂದರ್ಕ ಬಂದಿದ್ದೀವಿ, ಇನ್ನೂ ಅಭಿವೃದ್ಧಿ ಮಾಡಿದ್ದೀವಿ, ಇನ್ನೂ ಚೆನ್ನಾಗಿದ್ದೀವಿ. ಇವತ್ತು ಹೇಳೋದು ಏನಂದ್ರೆ, ಇವತ್ತು ನಮ್ಗೆ ಇವಾಗ ಉಳಿಸ್ಕೊಟ್ಟೆ, ನಮ್ಮನ್ನ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ರೈತರ ಮಕ್ಕಳು ರೈತರಾಗೆ ಇರಾಕ್ಬಿಡ್ರಿ. ನಮ್ಮ ಮಕ್ಳುಗಳು ರೈತರಾಗಬಾರ್ದ, ನಮ್ಮ ಮೊಮ್ಮಕ್ಳು ರೈತರಾಗಬಾರ್ದ? ನೀವು ಹೊಟ್ಟೆಗೆ ಏನ್ ತಿಂತೀರಿ? ನೀವು ಅನ್ನನೇ ತಾನೇ ತಿನ್ನೋದು. ಭೂಮಿ ಎಲ್ಲ ಕಳ್ಕೊಂಡ್ಮೇಲೆ ಎಲ್ಲೋಯ್ತೀರಿ? ನಾನು ಹೇಳೋದಿಷ್ಟೇ, ಇವತ್ತು ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಎಲ್ಲಾ ರೈತರಿಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ನಾನು ಇವತ್ತು ನಮ್ಮ ಭೂಮಿ ಉಳಿಸ್ಕೊಡ್ಬೇಕು. ನಾವು ಓಡಾಟ ಇನ್ನ ಇದೇ ತರ ಮಾಡ್ಕೊಂಡೋಗ್ತೀವಿ. ನಾವು 1.5 ವರ್ಷದಿಂದ ನಾವು ಅನ್ನ ಸಾಂಬಾರ್ ತಿನ್ಕೊಂಡು JDS ಚೇಳೆಗಳು ಇವರು ಅವ್ರ ಆ ತರ ಈ ತರ ಅಂತ ಎಲ್ಲಾರು ನಾವೇನು ರೈತರೆಲ್ಲ ದುಡ್ಡು ಕೊಟ್ಟು ಕಳ್ಸಿದೀವ? ಇಲ್ಲ. ಇವತ್ತೇನೆಂದ್ರೆ ರೈತರಾಗಿ ಉಳಿಬೇಕು ಅಂದ್ರೆ ಇದು ಕ್ಯಾನ್ಸಲ್ ಮಾಡ್ಬೇಕು, ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ.